ಇವತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಅದರ ಪದಾಧಿಕಾರಿಗಳು ಕನ್ನಡ ನಾಡು ನುಡಿ ನೆಲಜಲ ಭಾಷೆ ಸಂಸ್ಕೃತಿಯ ಹೋರಾಟದಿಂದ ಹಿಡಿದು ವಿವಿಧ ರಾಜ್ಯಾಧ್ಯಕ್ಷರುಗಳೆಲ್ಲರೂ ಕೂಡ ಈ ಒಕ್ಕೂಟದ ಪದಾಧಿಕಾರಿಗಳು ಇವತ್ತು ಸಭೆ ಸೇರಿತು. ಏನು ಪ್ರಸ್ತುತ ರಾಜ್ಯವನ್ನ ಕಾಡ್ತಾ ಇದ್ದಂತಹ ಕಾವೇರಿ ನೀರಿನ ವಿಚಾರ, ಅದು ಇತ್ತೀಚಿನ ದಿನಮಾನದಲ್ಲಿ ನಮ್ಮ ಕನ್ನಡ ಚಳವಳಿಯ ಹೋರಾಟಗಾರರು ಇದರ ಇಶ್ಯೂ ಹೇಗೆ ಬಗೆಹರಿಸಬೇಕು ಅನ್ನುವಂಥ ವಿಚಾರಕ್ಕೆ ಮೊದಲೇ ರಾಜ್ಯವನ್ನು ಬಂದ್ ಮಾಡಬೇಕು ಅಂತೇಳಿ ಏನು ಇದೆ ಆಗಸ್ಟ್ 13ನೇ ತಾರೀಕು ಒಂದು ಕರೆಯನ್ನು ಕೊಟ್ಟಿದ್ದುಂಟು. ಏನು ಪ್ರಕೃತಿ ಕರ್ನಾಟಕದ ಮೇಲೆ ಕರುಣೆ ತೋರಿ CWC ಕಾವೇರಿ ಪ್ರಾಧಿಕಾರ ಕರ್ನಾಟಕದಿಂದ ಈ ಬರದ ಪರಿಸ್ಥಿತಿನಲ್ಲಿ ಇವತ್ತು ಕರ್ನಾಟಕಕ್ಕೆ ಕುಡಿಯುವ ನೀರಿಗೂ ಕೂಡ ತತ್ವಾರ ಆಗುವಂತಹ ಸ್ಥಿತಿಲಿ ಇವತ್ತು ನಮ್ಮ ಎಲ್ಲ ಅಣೆಕಟ್ಟೆಗಳಲ್ಲಿದ್ದಂಥ ನೀರು ಕುಡಿ ನೀರಿಗೆ ನಮ್ಮ ನೆಲದ ಈ ಅಣೆಕಟ್ಟೆಗಳು ನಮ್ಮ ರೈತರಿಗೆ ಕೂಡ ಬೆಳೆ ಹಾಕಬಾರ್ದು ಅಂತೇಳಿ ಕರ್ನಾಟಕ ಸರ್ಕಾರ ರೈತರಿಗೆ ಅದನ್ನು ತಾಕೀತು ಮಾಡಿದ್ದು. ಇಂಥ ಸಂದರ್ಭದಲ್ಲಿ ಕಾವೇರಿ ಪ್ರಾಧಿಕಾರ ಪ್ರತಿದಿನ 3,500 ಕ್ಯೂಸೆಕ್ಸ್ನ ಹರಿಸಬೇಕು ಅಂತೇಳಿ ಏನು ತೀರ್ಪು ಕೊಟ್ಟಿದ್ರು ಅದು ನಿಜಕ್ಕೂ ಖಂಡನೀಯವಾಗಿತ್ತು. ಅದನ್ನು ರಾಜ್ಯ ಸರ್ಕಾರ ಮಾನ್ಯ ನೂತನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಯಾವ ರೀತಿ ಬಗೆಹರಿಸಬೇಕು ಅಂತೇಳಿ ಸರ್ವ ಪಕ್ಷಗಳ ಸಭೆಯನ್ನು ಕೂಡ ನನಗೆ ಕರೆದಿದ್ದುಂಟು. ಕನ್ನಡ ಚಳವಳಿಯ ಹೋರಾಟಗಾರರು ನಾವೆಲ್ಲರೂ ಕೂಡ ಇದರ ವಿರುದ್ಧ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಹಿಂದಿನಿಂದಲೂ ಕಾವೇರಿ ಚಳವಳಿನಲ್ಲಿ ಮಾಡ್ತಾ ಬಂದಿದ್ದೀವಿ. ಅದ್ರಲ್ಲಿ ವಿಶೇಷವಾಗಿ ನಾವು ಹೋರಾಟಗಾರರ ಹಿರಿಯರು ಈ ಚಳವಳಿಯಿಂದಲೇ ಕೂಡ ಶಾಸಕರಾಗಿದ್ದಂಥ ವಾಟಾಳ್ ನಾಗರಾಜ್ ಅವರು ಅವ್ರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟದ್ದು. ಆನಂತರದ ದಿನಮಾನಗಳಲ್ಲಿ ಪ್ರಕೃತಿ ಕರ್ನಾಟಕಕ್ಕೆ ವರವಾಗಿ ಈ ಕಳೆದ 3 ದಿನಗಳಲ್ಲಿ ಸಾಕಷ್ಟು ನೀರುಗಳು ಬಂತು. ಈ ಕೇರಳದ ವಯನಾಡಿನಲ್ಲಿ ಅತಿ ಹೆಚ್ಚು ಮಳೆ ಬಿದ್ದು ಇವತ್ತು ಕಬಿನಿ ಜಲಾಶಯ ತುಂಬಿ ಅವ್ರು ಕೇಳಿದ್ದು 3,500, ಇವತ್ತು ನಾವು 25,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ಇವತ್ತು ಹರಿಬಿಟ್ಟಿದ್ದೀವಿ. ವಿಶೇಷವಾಗಿ ಒಂದು ಸಂತೋಷದ ವಿಚಾರ ಏನಂದ್ರೆ ಈ ಸಂದರ್ಭದಲ್ಲಿ ಈ ಕಡೆ ಹಾರಂಗಿ ತುಂಬಿದೆ. ಹಾರಂಗಿಯಿಂದನೂ ಕೂಡ 10,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು KRSಗೆ ಹರಿದು ಬರ್ತಾ ಇದೆ. ಒಂದ್ ಕಡೆ ಗೊರೂರು ಡ್ಯಾಮ್ ತುಂಬ್ತಾ ಇದೆ. ಒಟ್ಟಾರೆ ಕರ್ನಾಟಕದಲ್ಲಿ ಏನು ಆತಂಕ, ಏನು ಈ ಒಡೆದಾಟ ಗಲಾಟೆ ಕಾವೇರಿ ಗಲಾಟೆ ಇದಿತ್ತೋ ಈ ಪ್ರಕ್ಷುದ್ಧ ವಾತಾವರಣ ತಿಳಿಯಾಗಲಿಕ್ಕೆ ಪ್ರಕೃತಿ ಮಾತೆಗೆ ನಾವೆಲ್ಲರೂ ಧನ್ಯವಾದ ಹೇಳಬೇಕು. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರಿಗೂ ಕೂಡ ಹಿಂದಿನ ಏನು ಜಯಲಲಿತಾ ಕರುಣಾನಿಧಿ ಸಂದರ್ಭದಲ್ಲಿ ಕನ್ನಡಿಗರು ಮತ್ತು ತಮಿಳರು ಇಬ್ರು ಒಂಥರ ಶತ್ರುಗಳ ರೀತಿಯಲ್ಲಿ ಪಾಕಿಸ್ತಾನ ಇಂಡಿಯಾದ ರೀತಿಯಲ್ಲಿ ಬಡಿದಾಡ್ಕೊಂಡು ನಾವಿಬ್ರು ಅಣ್ತಮ್ಮದ ರೀತಿಯಲ್ಲಿ ಹೋಗ್ಬೇಕಾದಂಥವ್ರು ಒಂಥರ ಶತ್ರುಗಳ ರೀತಿಯಲ್ಲಿ ಆಗಿದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಕನ್ನಡ ಚಳುವಳಿಗಾರರಾಗಿ ನಾವು ಅನೇಕ ಸಾರಿ ಈ ಕಾವೇರಿ ಇಶ್ಯೂನಲ್ಲೇ ಬಳ್ಳಾರಿ ಜೈಲು, ಪರಪ್ಪನಗರ ಜೈಲು ಸೇರಿದ್ದೀವಿ. ಅನೇಕ ಮೊಕದ್ದಮೆಗಳನ್ನು ಎದುರಿಸಿದ್ದೀವಿ. ಪೊಲೀಸ್ನವ್ರ ಕೈಲಿ ರಾಟಿ ಏಟ್ ಬೂಟಿ ಏಟ್ ತಿಂದಿದ್ದೀವಿ. ಆದಾಗ್ಯೂ ಕೂಡ ಇವತ್ತು ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥ ಕಾವೇರಿ ಇದಕ್ಕೆ ನಾವು ಖಂಡಿತವಾಗ್ಲೂ ಕೂಡ ಪರಿಣಾಮಕಾರಿಯಾದಂಥ ಒಂದು ಪರಿಹಾರವನ್ನು ಕಂಡುಹಿಡ್ಕೋಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಕಾಲದಿಂದನೂ ಕೂಡ G ಮಾದೇಗೌಡರು, ನಂಜುಂಡಸ್ವಾಮಿ ಅವರು, HN ನಂಜೇಗೌಡರು, ಬಾಳೆಕುಂದ್ರಿ ಅಂತವರು, ನೀರಾವರಿ ತಜ್ಞರೆಲ್ಲ ಅವತ್ತು ಕಾವೇರಿ ಕುಟುಂಬ ಅಂತ ಮಾಡಿದ್ರು. ಅದನ್ನ ನಾವು ಬಗೆಹರಿಸುವ ನಿಟ್ಟಿನಲ್ಲಿ ರೈತರು ಮತ್ತು ನಮ್ಮ ಜನ, ರೈತರಿಗೆ ಯಾವ ರಾಜ್ಯಗಳಿಲ್ಲ, ಎಲ್ಲ ರೈತರು ಒಂದೇ, ಜನ ಎಲ್ಲ ಒಂದೇನೆ. ಆದಾಗ್ಯೂ ಕೂಡ ಇವತ್ತು ನಿಜವಾಗ್ಲೂ ಈ ಸಮಸ್ಯೆ ಏನಾರ ಬಗೆಹರಿಬೇಕು ಅಂದ್ರೆ ಮೇಕೆದಾಟು ಯೋಜನೆನ ಕಟ್ಟಲೇಬೇಕು. ಇದಕ್ಕೆ ತಮಿಳುನಾಡು ಸರ್ಕಾರ ಪೂರಕವಾಗಿ ಸಹಕಾರ ಕೊಡಬೇಕು. ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಯಾವುದೇ ಅಕ್ಕಪಕ್ಕದ ರಾಜ್ಯಗಳು ತೊಂದರೆ ಕೊಡೋಕ್ಕಾಗುವುದೇ ಇಲ್ಲ ಅಂತ ಕಾರಣ ಇಷ್ಟೇ. ಸುಮ್ಮನೆ ಕೇಂದ್ರ ಸರ್ಕಾರ ಹೇಳಲಿಲ್ಲ, ನಾವೇನು ನಮಗೆ ಕಾವೇರಿ ಪ್ರಾಧಿಕಾರ ತಮಿಳುನಾಡಿಗೆ ಎಷ್ಟು ನಮಗಿಷ್ಟು ಅಂತ ಹಂಚಿಕೆ ಮಾಡಿದೆಯಲ್ಲ, ಆ ನೀರಿನಲ್ಲಿ ಇವತ್ತು ಏನು ಕಬಿನಿ, KRS, ಗೊರೂರು ಡ್ಯಾಮು, ಹಾರಂಗಿ ಎಲ್ಲವನ್ನೂ ತೆಗೆದುಕೊಂಡ್ರೆ 70 TMC ನೀರು ನಮ್ಮ ಪಾಲಿನ ನೀರು ಉಳಿತದೆ. ಹಾಗಾಗಿ ಮೇಕೆದಾಟಲ್ಲಿ 69, 70 TMC ನೀರ ಏನು ಕಾಯ್ದಿರಿಸಿದ ನೀರನ್ನಾಗಿ ಉಳಿಸ್ಕೊಂಡು ಅದರಲ್ಲಿ 4-5 TMC ನೀರನ್ನ ಬೆಂಗಳೂರಿನ ಕುಡಿಯೋ ನೀರಿಗೂ, ಹೆಚ್ಚುವರಿಯಾಗಿ ನಾವು ಉಳಿದ ರಾಮನಗರ ಸೇರಿದಂತೆ ಹಲವಾರು ಕೆರೆಗಳು ತುಂಬಿಸಬೇಕು. ಹೆಚ್ಚಿನ ನೀರನ್ನ ನಾವು ಈಗ ಜನವರಿಲಿ ಇಷ್ಟು ಬಿಡಬೇಕು, ಆಗಸ್ಟಲ್ಲಿ ಇಷ್ಟು ಬಿಡಬೇಕು, ತಿಂಗಳವಾರು ಬಿಡಬೇಕು ಅನ್ನುವಂಥದ್ದೇನಿದೆ CWC ತೀರ್ಪು, ಅದರಂತೆ ಬಿಡಬೇಕಾದ್ರೆ ಒಂದು ರೀತಿ ಇದು ಸಮತೋಲಿತ ಅಣೆಕಟ್ಟೆಯಾಗಿ ಇದನ್ನ ಮಾಡಿಕೊಳ್ಳಲಿಕ್ಕೆ ಅವಕಾಶ ಉಂಟು. ಕರ್ನಾಟಕ ಸರ್ಕಾರ ಹೊಸ DPR ಹಾಕಿದೆ. 830,000 ಕೋಟಿ ರೂಪಾಯಿ ಅಂತ ಹೇಳಿ ಈಗ
ತೆಗೆದಿರಿಸಬೇಕು ಅಂತ ಹೊರಟಿದೆ. ಈ ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಬಂದದ್ದೇ ಅಸ್ತಿತ್ವಕ್ಕೆ ಬಂದದ್ದೇ ಮೇಕೆದಾಟು ಪಾದಯಾತ್ರೆಯಿಂದ. ದಯಮಾಡಿ ನಾವಿವತ್ತು ಕರ್ನಾಟಕ ಸಂಘಟನೆ ಒಕ್ಕೂಟ ಆಗ್ರಹಿಸ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಏನು ತಾವು ಪಾದಯಾತ್ರೆ ಮಾಡಿದ್ರಿ, ಕರ್ನಾಟಕದ ಜನತೆಗೆ ಯಾವ ಭರವಸೆಯನ್ನ ಕೊಟ್ಟಿದ್ರಿ ಅದನ್ನ ಆದಷ್ಟು ಬೇಗ ತಾವು ಈಡೇರಿಸಬೇಕು ತಮ್ಮ ಅವಧಿನಲ್ಲಿ. ದಯಮಾಡಿ ಆದ್ಯತಾ ವಲಯದ ಮೇಲೆ ಇವತ್ತು ಮೇಕೆದಾಟನ್ನ ಕಟ್ಟಬೇಕು. ಏನು 70 TMC ನಮ್ದು ಹಕ್ಕೇನಿದೆ ಆ ಹಕ್ಕಿಗೆ ಯಾರು ಕೂಡ ತೊಂದರೆ ಕೊಡೋಕೆ ಬರೋದಿಲ್ಲ. ತಮಿಳುನಾಡು ತೊಂದರೆ ಕೊಡೋಕೆ ಬರುವುದೇ ಇಲ್ಲ ಅಂತೇಳಿ ಮೊನ್ನೆ ಲೋಕಸಭೆಯಲ್ಲಿ ಕೇಂದ್ರದ ನೀರಾವರಿ ಸಚಿವರು ಹೇಳಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ಏನು ಮಾನ್ಯ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ತಕರಾರು ತೆಗೆದಾಗ ಸುಪ್ರೀಂ ಕೋರ್ಟ್ ಕೂಡ ನಿಮ್ಗೆ ತಕರಾರು ತೆಗಿಗೆ ಯಾವ ಹಕ್ಕಿಲ್ಲ ಅಂತ ಹೇಳಿದೆ. ಇಂಥ ಒಂದು ಸಂದರ್ಭದಲ್ಲಿ ಆದಷ್ಟು ಬೇಗ ಈ ಮೇಕೆದಾಟು ಯೋಜನೆಯನ್ನು ಪೂರ್ಣಗೊಳಿಸಬೇಕು. ಈ ಒಂದೇ ಏನ್ ಕಾವೇರಿ ತಮಿಳುನಾಡು ಮತ್ತು ಕರ್ನಾಟಕ ನಡುವೆ ಇರುವಂತಹ ಈ ಜ್ವಲಂತ ಸಮಸ್ಯೆ ಬಗೆಹರಿಸಲಿಕ್ಕೆ ಇರ್ತಕ್ಕಂಥ ಏಕೈಕ ಪರಿಹಾರ. ಇದಕ್ಕೆ ಸಮಗ್ರ ಕನ್ನಡಿಗರು ಕೂಡ ಅದರಲ್ಲಿ ವಿಶೇಷವಾಗಿ ಕನ್ನಡ ಹೋರಾಟಗಾರರು ಮುಖ್ಯಮಂತ್ರಿ ಅವರ ಬೆನ್ನಂಗೆಲ್ತೀವಿ. ಆದ್ಯತೆ ಮೇಲೆ ಆದಷ್ಟು ಬೇಗ ಇದೇ DPR ನ ಅಂತಿಮಗೊಳಿಸಿ ಇದನ್ನ ಕೆಲಸ ಶುರು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತೀವಿ. ಇದ್ರ ಜೊತೆಯಲ್ಲಿ ಮಾನ್ಯ ನಮ್ಮ ಎಲ್ಲ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವರ ಬಗೆಗೆ ನಮ್ಮೆಲ್ಲರ ಹೋರಾಟಗಾರರಿಗೂ ಒಂದು ಗೌರವ ಇದೆ. ಏನಿವತ್ತು ಪ್ರಕೃತಿ ಮಾತೆ ಒಲಿದು ಬಂದು ನೀರು ಕೊಟ್ಟಿದ್ದಾಳೆ, ಎಲ್ಲ ಡ್ಯಾಮ್ಗಳು ತುಂಬುವಂತ ಹತ್ತತ್ರಕ್ಕೆ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಕರೆ ಕೊಟ್ಟಂತ 13ನೇ ತಾರೀಕಿನ ಬಂದ್ ನಿನ್ನೆ ಕೆಲವು ಮಾಧ್ಯಮ ಮಿತ್ರರು ಕೇಳಿದಾಗ ನಾವು ಏನೇ ಅಲ್ಲಿ ಬಂದ್ ಮಾಡ್ತೀವಿ, ಇದೇನು ಪ್ರತಿಷ್ಠೆನೆ? ಚಳುವಳಿಗಾರರಾಗಿ ನಾವು ಕನ್ನಡಿಗರ ಹಿತ ಕಾಯ್ಬೇಕೆ ಹೊರತು ಬಂದ್ ಅನ್ನುವಂಥದ್ದು ಚಳುವಳಿಗಾರರಿಗೆ ಪ್ರತಿಷ್ಠೆ ಆಗಬಾರ್ದು. ಆ ಕಾರಣಕ್ಕೋಸ್ಕರ ಈ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಹುಟ್ಟಿದ್ದೆ ಬಂದ್ ಬೇಡ. ಯಾಕೆಂದ್ರೆ ಈ ಬಂದ್ ಒಂದಿನ ಮಾಡಿದ್ರೆ ಕರ್ನಾಟಕ ಸರ್ಕಾರದ ಮೇಲೆ ಬಹಳ ದೊಡ್ಡ ಹೊರೆ ಬೀಳ್ತದೆ. ಅವತ್ತು ದುಡಿದು ಅವತ್ತು ತಿನ್ನುವಂತ ಜನ ಏನಿದ್ದಾರೆ, ದಿನಗೂಲಿಯವರು, ರೈತರ ಉತ್ಪನ್ನಗಳೆಲ್ಲ ಹಾಳಾಗಿ ಹೋಗ್ತವೆ. ಆ ಕಾರಣಕ್ಕೋಸ್ಕರ ಬಂದ್ ಬೇಡ. ಬೇಕಾದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡೋಣ, ಅಮರನಾಥ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋಣ. ಕಾವೇರಿ ಈ ಜ್ವಲಂತ ಸಮಸ್ಯೆನ ಮೇಕೆದಾಟು ಕಟ್ತೀವಿ ಅಂತ ಅನ್ನೋದಕ್ಕೆ, ಕಟ್ಲೇಬೇಕು ಅನ್ನೋದಕ್ಕೆ ಎಲ್ಲ ಹೋರಾಟಗಾರರು ಅಮರನಾಥ ಉಪವಾಸ ಕೂತ್ಕೊಳ್ಳೋಣ. ಅದು ಬೇಕಾದ್ರೆ ವಾಟಾಳ್ ನಾಗರಾಜ್ ಅವ್ರ ನೇತೃತ್ವದಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳ್ತಾ, ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕನ್ನಡ ಹೋರಾಟಗಾರರು ಎಲ್ಲ ಸಮನ್ವಯದಲ್ಲಿ ಹೋಗ್ಬೇಕಾಗ್ತದೆ. ವಿರೋಧ ಪಕ್ಷಗಳು ಕೂಡ ಇವತ್ತು ಪಕ್ಷ ಭೇದ ಮರೆತು ಇವತ್ತು ಬೆಂಬಲಕ್ಕೆ ನಿಂತಿದ್ದಾವೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಮುಖ್ಯಮಂತ್ರಿಗಳನ್ನ ಮೇಕೆದಾಟು ಕಟ್ಟಲೇಬೇಕು ಅಂತೇಳಿ ಆಗ್ರಹಿಸ್ತಾ, ತಾಯಿ ಭುವನೇಶ್ವರಿ ಈ ಸಂದರ್ಭದಲ್ಲಿ ಪ್ರಕೃತಿ ಮಾತೆಯ ಮೂಲಕ ಬಂದು ಎಲ್ಲಕ್ಕೂ ಒಂದು ನೀರು ಎಲ್ಲ ಡ್ಯಾಮ್ಗಳು ತುಂಬ ಬಂದು ಕನ್ನಡಿಗರಿಗೆ ಕುಡಿ ನೀರೇ ಇಲ್ವೇನೋ ಅನ್ನುವಂಥ ಪರಿಸ್ಥಿತಿನಲ್ಲಿ ಈ ಏನ್ ಕಾವೇರಿ ಪ್ರಾಧಿಕಾರ ಕೊಟ್ಟಂತ ತೀರ್ಪು ಮರಣಶಾಸನದ ಇತ್ತು, ಅದು ಬಗೆಹರಿಸೋದಕ್ಕೆ ಪ್ರಕೃತಿಗೆ ಸಮಗ್ರ ಕನ್ನಡಿಗರು ಧನ್ಯವಾದ ಹೇಳ್ತಾ, ಇವತ್ತು ನೂತನವಾಗಿ ಅನೇಕ ಸಂಘಟನೆಗಳು ಈ ಒಕ್ಕೂಟವನ್ನು ಸೇರಿದವೆ. ನೂತನವಾಗಿ ಅವರೆಲ್ಲ ರಾಜ್ಯಾಧ್ಯಕ್ಷರು ಕೂಡ ತುಂಬ ಹೃದಯದ ಅಭಿಮಾನದ ಸ್ವಾಗತವನ್ನು ಕೊಡ್ತಾರೆ. ನಮಸ್ಕಾರ. ಏನ್ ಲಿಂಗೇಗೌಡ ಅಂತ ಹೇಳಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಗೌರವಾಧ್ಯಕ್ಷರು.